ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಿರುತ್ತೆ ಅಂದ್ರೆ ಈ ಲಾಗ್ ಅಲ್ಲಿ ನಾನು ಮತ್ತೆ ಕಡಕ್ಕು ನಮ್ಮ ಅರುಣ್ ಅಣ್ಣ, ವಿನಿ ಅಣ್ಣ, ಹರಿಯಣ್ಣ ಎಲ್ಲರೂ ಸೇರಿ ಅವರೇ ವೇಳೆ ಮೇಳಕ್ ಬಂದಿದೀವಿ. ಎಲ್ಲಿ ಅಂದ್ರೆ ಯಲಹಂಕ ನೋಡ್ತಾ ಇರ್ಬೋದು ನೋಡಿ, ಅವರೇ ವೇಳೆ ಮೇಳ ಫುಡ್ ಸ್ಟ್ರೀಟ್ ಯಲಹಂಕಕ್ಕೆ ಬಂದಿದೀವಿ. ಏನೇನಿರುತ್ತೆ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಹೆಂಗ ಅನ್ಸ್ತಾ ಇದೆ? ಈಗ ಬಂದಿದೀವಿ, ಏನೇನ್ ಬಂದಿದೀವಿ ನೋಡೋಣ ಹೆಂಗೈತೆ ಅಂತ ಹೊರಗಡೆ ನೋಡೋಣ ಗೊತ್ತಾಗೋದು. ಹೋಗೋಣ ಬನ್ನಿ, ಹೋಗಿ ಅವರೇ ಬೆಳೆ ಏನೇನ್ ಸಿಗುತ್ತೆ ಎಲ್ಲ ಬಾರ್ಸ್ಬಿಡೋದೇ ಒಂದ್ ರೌಂಡ್. ಬನ್ನಿ ಏನೇನ್ ಸಿಗುತ್ತೆ ಏನೇನ್ ಇರುತ್ತೆ ನೋಡೋಣ. ನೋಡ್ರಿ ಇಲ್ಲಿ ಫಸ್ಟ್ ಎಲ್ಲ ಇಸ್ಕಿದ್ ಬೆಳೆ ಐತ ನೋಡ್ರಿ ಅಣ್ಣ, ಇಸ್ಕಿದ್ ಬೆಳೆ. ಇಸ್ಕಿದ್ ಬೆಳೆ ಐತಿ ಇಲ್ಲಿ. ಇದೇಂತ್ರದು ಏನದು ಡ್ರೆಸ್ಗಳು ಇಕ್ಕವ್ರೆ, ಡ್ರೆಸ್ಗಳು ಶಾಪಿಂಗ್ ಆ ಕಡೆಯಿಂದ ಇರೋದು ಎರಡಷ್ಟೇ. ಹೌದೌದು, ಹೋಗೋಣ ಬನ್ನಿ. ನೋಡ್ರಿ ಕಲ್ಪ ದಕ್ಷಿಣ ರುಚಿಯ ಮನೆಯ ತಯಾರಿಕೆ ಕಾಂತನ್ಯಗಳು ನೋಡಿ ಏನೇನು ಸಿಗ್ತಾ ಇದೆ. ಬ್ರೋ ಏನೇನ್ ಸಿಗ್ತಾ ಇದೆ? ಈ ಕಡೆ ಬನ್ರಿ ನೋಡ್ರಿ ಎಲ್ಲ ಐಟಮ್ ನೋಡಿ. ಗೀ ಸಿಗುತ್ತೆ, ಗೀ ಇದೆ, ಇಲ್ಲಿ ಹಳೆ ಸೀರೆ ಇದು. ಬನ್ನಿ, ₹1,000 ರೂಪಾಯಿಂದ ₹30,000 ಕೊಡ್ತೀವಿ. ಇವತ್ತು ನಾಳೆ ಇರ್ತೀವಿ, ಇವತ್ತು ನಾಳೆ ಟೈಮ್ ನಾಳೆ ಬರಕ್ಕಾಗಿಲ್ಲ ಅಂತಂದ್ರೆ ಕಾಲ್ ಮಾಡಿದ್ರೆ ಮನೆಗೆ ಕಂಚಿ ಮೇಡಮ್ ಅವ್ರು ಬರ್ತಾರೆ. ನಿಮ್ದು ಶಾಪ್ ಎಲ್ಲಿದೆ ಅಣ್ಣ? ನಿಮ್ದು ಶಾಪ್ ಆನ್ಲೈನ್ ನಮ್ದು ಎಲ್ಲಿ ಬೇಕಾದ್ರೆ ಇದೆ. ಆನ್ಲೈನ್ ಎಲ್ಲಿ ಬೇಕಾದ್ರೆ ಇದೆಯಾ? ಕಂಚಿಯವ್ರು ನಾವು. ಕಂಚಿಯಿಂದನಾ? ಕಂಚಿಯಿಂದ ಬಂದಿರೋದು. ಅಂದ್ರೆ ಈ ತರ ಸ್ಟಾಲ್ ಇರೋ ಜಾಗದಲ್ಲೆಲ್ಲ ನಾವು ಇಡ್ತಾ ಇರ್ತೀವಿ. ಮನೆಗೆ ವಿಸಿಟ್ ಕೊಡ್ತೀವಿ, ಮನೆಗೆ ತತ್ತಿರಬೇಕಾರೆ ಮನೆಗೆ ಬರ್ತೀವಿ. ಯಾವ್ದು ಆಟೋ ಫೇರ್ ಆಗ್ಲಿ ಯಾವ್ದಾದ್ರು ಏನು ಕೊಡೋ ಅವಶ್ಯಕತೆ ಇಲ್ಲ. ಪಕ್ಕ ಜರಿ ಇದ್ರೆ ಸ್ಪಾಟ್ ಪೇಮೆಂಟ್ ಕೊಟ್ಬಿಟ್ಟು ನಿಮ್ಗೆ ಓಕೆ ಆದ್ರೆ ನಾವು ಸೀರೆ ತಗೊಂಡೋಗ್ತೀವಿ. ಆಫರ್ ಇದೆಯಾ? ಏನಾರು ಆಫರ್ ಇದೆಯಾ? ಆಫರ್ ಇದೆ, 5-10 ಸೀರೆ ಇದ್ರೆ ಆಫರ್ ಕೊಡ್ತೀವಿ. ಡಿಸ್ಕೌಂಟ್ ಎಲ್ಲ ಇದೆ? ಇದೆ ಇದೆ ಇದೆ. ಒಬ್ರು ಸೀರೆ ತಂದ್ಕೊಟ್ಟೋದ್ರು, ಅದು 5,000 ಬೇಕು ಅಂತಂದ್ರು. ಆಮೇಲೆ ನಾವು 3,000 ಕೊಡ್ತೀವಿ. ಒಬ್ರು ಯಾರು 2,000 ಕೊಡ್ತೀವಿ ಅಂತಂದ್ರೆ ನೀವು 3,000 ಕೊಡ್ತೀವಿ ಕೊಟ್ಟೋದ್ರೆ ಸರ್. ಒಲೆಗಳು ಬ್ರೋ ತಗೊಂತೀರಾ? ಒಲೆ ನಮ್ಗೆ ಬೇಡ ಸರ್, ನಮ್ಗೆ ಯಾರು ಇಲ್ಲ ಸರ್ ತಗೊಳಕ್ ಯಾರು ಇಲ್ಲ. ತಗೊಳ್ರಿ, ಮುಡಿಗೆ ಒಂದು ತಗೊಂತೀಯಾ? ತಗೋ, ಯಾವ್ದು ಬೇಕೋ ತಗೋ. ಈಗ ನಮ್ ಕಡಕ್ ಅವ್ರ ಹುಡುಗಿಗೋಸ್ಕರ ಒಲೆ ತಗೋತಾರಂತೆ. ಒಲೆ ನೋಡಿ, ಇದಿರೋದು ಒಲೆ ಬಿಟ್ಟು ಆ ಕಡೆ ಅಲ್ಲಿದೆ, ಅಲ್ಲಿದೆ, ಇಲ್ಲಿದೆ, ಟೀ ಬಂಚ್ಗಳಿದೆ. ಅವ್ರಿಗೆ ಸೂಟ್ ಆಗತ್ತಾರೆ ವಾಲೆಗಳು. ಇದು ಅವರೇ ಮೇಳ ಇದೆ, ಮೈನ್ ಬ್ರಾಂಚ್. ಎಲ್ಲ ಸಿಗುತ್ತೆ, ಫಿಶ್ ಸಿಗುತ್ತೆ ಇಲ್ಲಿ, ಪೊಟ್ಯಾಟೊ ಫಿಶ್ಗಳು. ಊರಿಗೆ ಏನು ಇಲ್ಲ ಇಲ್ಲಿ. ಏನ್ ಬ್ರೋ? ಬರೀ ಹುಡುಗಿರಿಗೆ ತಿನ್ಸಿರೋದು ಇಲ್ಲಿ. ಡ್ರೆಸ್ಸು, ವಾಲೆ, ಸರ, ಚೈನು. ಹುಡುಗರಿಗೆ ಏನು ಇಲ್ಲ ಇಲ್ಲಿ. ಹುಡುಗರಿಗೆಲ್ಲ ಅನ್ರೆಸ್ಪೆಕ್ಟ್ ಅಲ್ಲ, ಏನ್ ರೆಸ್ಪೆಕ್ಟ್ ಅನ್ನೋದೇ ಗೊತ್ತಿಲ್ಲ ಹುಡುಗರಿಗೆ ಇಲ್ಲಿ. ನೋಡ್ತಾ ಇರಿ, ಅವರೇ ಬೇಳೆ ಮೇಳ ಯಲಹಂಕಕ್ಕೆ ಬಂದಿದೀವಿ. ನಮ್ ಬ್ರೋ ನಾವು ಸ್ವಲ್ಪ ಬಿಸಿಲು ಜಾಸ್ತಿ ಐತೆ ನೋಡಿ. ಅಲ್ಲಿ ನಮ್ಮ ಅಣ್ಣರು ತಗೊಳಕ್ ಹೋಗಿದ್ದಾರೆ ಅವರೇ ಬೇಳೆ ಪಲಾವ್ನ. ಬ್ರೋ ಯಾವ್ದಾನ ನೋಡಿದ್ರ? ನೋಡ್ದೆ, ಯಾವ್ದು ಚೆನ್ನಾಗಿಲ್ಲ ಇಲ್ಲಿ. ಬನ್ನಿ ಇನ್ನ ಮುಂದೆ ನೋಡೋಣ ಬನ್ನಿ. ಅವರು ಒಂದ್ ವಾಲೆಟ್ ಪರ್ಚೇಸ್ ಮಾಡಕ್ ನೋಡ್ತಾ ಇದಾರೆ. ಅವನು ನಮ್ ಕಡಕ್ ಹುಡುಗಿ ಕೊಡ್ಬೇಕು ಅಂತ ಅಂದ. ಅಲ್ಲಿ ನೋಡ್ದ ಚೆನ್ನಾಗಿ, ಅದು ಸೆಲೆಕ್ಟ್ ಆಗಿಲ್ಲ ಅವನಿಗೆ. ಅದಕ್ಕೆ ನಾನೇ ಒಂದು ಸೆಲೆಕ್ಟ್ ಮಾಡ್ಕೊಡ್ತೀನಿ ಇಲ್ಲಿ ಅವನಿಗೆ. ಓನ್ಲಿ 50 ಅಂತೆ. ಯಾವ್ದೇ ಒಲೆ ತಗೊಂಡ್ರು, ಯಾವ್ದೇ ತಗೊಂಡ್ರು ₹50. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಈ ಕಡೆ ನೋಡಿ. ಅಲ್ಲ, ಇಷ್ಟು ದೊಡ್ಡದೆಲ್ಲ ಹಾಕಿದ್ರೆ ಹೆಣ್ಮಕ್ಳು ಕಿವಿ ಕಿತ್ತೋಗಲ್ವಾ? ಅಲ್ಲ, ಯಾವ್ದು ವಾಲೆ ಇಷ್ಟ ಆಗ್ಲಿಲ್ವಾ? ಇಲ್ಲ, ಅಲ್ಲಿ ಯಾವ್ದು ಅವ್ನಿಗೆ ಇಷ್ಟ ಆಗ್ಲಿಲ್ಲ. ಯಾಕೆ? ಹುಡುಗಿರ್ ಯಾವ್ದು ಇಷ್ಟ ಆಗುತ್ತೋ ನನಗೇನು ಗೊತ್ತಿಲ್ಲ ಪಾಪ. ಅವ್ರ ಹುಡುಗಿ ಯಾವ್ದು ಇಷ್ಟ ಆಗುತ್ತೋ. ಕಡಕ್ಕೋಸ್ಕರ ತಗೋತಾ ಇರೋದು ವಾಲೆ. ಅವನಿಗೋಸ್ಕರ ಹುಡುಕ್ತಾ ಇದ್ದೀರಾ? ಅವ್ನು ಚೆನ್ನಾಗಿರೋದು ನೋಡೋಣ ಪಾಪ. ಬಿಸ್ಲು ಆ ಹುಡುಗಿ ಇಂಪ್ರೆಸ್ ಆಗ್ಬಿಡ್ಲಿ ಅವ್ನು ಕೊಡೋಕೆ. ಬೋಟಿ ತಿಂಗಳಲ್ಲಿ ಬೋಟಿ ಬೋಟಿ ಚೆನ್ನಾಗಿದೆ. ಬೋಟಿ ಯಾವ್ದಣ್ಣ ಇದು? ರಾಗಿ ಬೋಟಿ. ಇದು ರಾಗಿದೇನಾ? ಇದು ಯಾವ ಅಣ್ಣ? ಸೊರಬನಾ? ಎಷ್ಟಿದು? ₹100ಗೆ 3 ಪೀಸಾ? ಪರವಾಗಿಲ್ಲ, ಚೆನ್ನಾಗಿದೆ. ರಾಗಿ ಬೋಟಿಗಳು. ಟಿಕ್ಕಲ್ಲ ಬ್ರೋ? ಡಿಫ್ರೆಂಟ್ ಉಪ್ಪಿನಕಾಯಿಗಳಿದೆ ಇಲ್ಲಿ. ಡಿಫ್ರೆಂಟ್ ಉಪ್ಪಿನಕಾಯಿ. ಆಮ್ಲ, ಮೆಣಸಿನ್ಕಾಯಿ. ಬಾಯಲ್ಲಿ ನೀರ್ ಬತ್ತಾಯ್ತು ಬ್ರೋ ನೋಡ್ತಾ ಇದ್ರೆ.
ಏನ್ ಮಾಡ್ತೀಯವ? ಉಪ್ಪಿನಕಾಯಿ ಉಪ್ಪಿನಕಾಯಿ ತರ ತಿನ್ಬೇಕು, ಅನ್ನ ತರ ತಿನ್ನಕ್ ಹೋಗ್ಬಾರ್ದು. ಬಾಯಲ್ಲಿ ನೀರ್ ಬಂದ್ರು ಉಪ್ಪಿನಕಾಯಿ ಓನ್ಲಿ ಟೇಸ್ಟ್ ಸಮಾಧಾನ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ನೋಡಿ ಓನ್ಲಿ 100. ಇದೇನ್ ಬ್ರೋ ಇಲ್ಲೂ ಅಲೆ ಇದೆ ನೋಡ್ರಿ. ಹಾಲೇನು ಇದೆ ಅಲ್ಲಿ, ಏನೋ ಉಡ್ಡಲ್ಲಿ ಮಾಡಿರೋದು, ಮಾಡಿರೋದು ಮೆಟೀರಿಯಲ್ಸ್, ಆರ್ಟ್ಗಳು, ಅಣಬೆಗಳು. ನೋಡಿ ಇದು ಕುಂಬಳಕಾಯಿ, ಕುಂಬಳಕಾಯಿ ಆಟ್ ಕುಂಬಳಕಾಯಿ ಇವೆಲ್ಲ ಮಾಡಿರೋದು. ಮಿಕ್ಚರ್ಸ್ ವೆರೈಟಿ ವೆರೈಟಿ ಚಿಪ್ಸಸ್. ಕೆಲವೊಂದು ಶಾಪ್ ಇನ್ನೂ ಓಪನ್ ಆಗಿಲ್ಲ. ಇದೇನ್ ಬ್ರೋ? ಅವರೇ ಬೆಳೆ ಚಾಟ್ ಇಸ್ಕೊಂತೀಯಾ? ಅವರೇ ಬೆಳೆ ಚಾಟ್ಸಾ? ಒಂದು ಟೇಸ್ಟ್ ಮಾಡೋಣ. ಒಂದ್ ತಗೊಳ್ರಿ. ಎರಡು ತಗೊಳ್ಳೋಣ, ಟೇಸ್ಟ್ ಮಾಡೋಣ. ಅದಕ್ಕೆ ಹೇಳ್ತಾರೆ ಒಂದ್ ತಗೊಂಡ್ ಟೇಸ್ಟ್. ಒಂದು ಅವರೇ ಬೆಳೆ ಚಾಟ್ ಕೊಡೋಣ ನೋಡೋಣ. ತಾಳಿ ಅವರೇ ಬೆಳೆ ಚಾಟ್. ಏನೇನ್ ಬ್ರೋ ಇದು? ಕಡಲೆ ಬೀಜ ಏನೇನು ಬ್ರೋ? ಕಡಲೆಕಾಯಿ ಬೀಜ, ಅವರೆಕಾಳು ಬೀಜ, ಸೌತೆಕಾಯಿ ಕೊಡಲಿ. ಇವಾಗ ಬ್ರೋ ಟೇಸ್ಟ್ ಮಾಡ್ತಾವ್ರೆ. ಫಾಸ್ಟ್ ಫುಡ್ ತಗೊಂಡಿದ್ದೀವಿ. ಏನ್ ಅನ್ಸ್ತೈತೆ ಬ್ರೋ? ಸ್ಪೈಸಿ ಆಗೈತೆ, ಚೆನ್ನಾಗೈತೆ. ಹಂಗೆ ನಮ್ಗೊಂದು ಸ್ಪೂನು. ಹಾ 50 ರೂಪಾಯಿ ಬರ್ತನ್ಸ್ತಾ? ನಾವ್ ಆ ಕಡೆ ಹಿಂಗ್ ಹೋಗಿ ಬರೋ ಅಷ್ಟೊತ್ತಿಗೆ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದಾರೆ ನಮ್ಮನ್ ಬಿಟ್ಟು. ಈ ಕಡೆ ತಿರುಗ್ರಿ. ಅಲ್ಲ ನಾವ್ ಹಂಗ ಹೋಗಿದ ತಕ್ಷಣ ನೀವ್ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾ ಇದೀರಲ್ಲ, ಈ ಕಡೆ ತಿರುಗ್ರಿ. ಕಡಕ್ ನಿನ್ಗಾರ ಏನು ಅನ್ಸಲ್ವಾ? ಒಂದ್ ಮಾತ್ ಕರಿಯೋಣ. ಜೀವನದಲ್ಲಿ ಏನೈತ್ರಿ? ತಿನ್ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಬೋಂಡ ತಿಂದ್ರಿ, ಅದೇಂಗಿತ್ತು? ಜಿಲೇಬಿ ತಿಂದ್ರು, ನಮ್ಮನ್ನ ಬಿಟ್ಬಿಟ್ಟು ಜಿಲೇಬಿ ತಿಂದವ್ರೆ ನೋಡಿ ಗಾಯ್ಸ್. ಜಿಲೇಬಿ ತಿಂದವ್ ನಮ್ಮನ್ ಬಿಟ್ಟು. ದೇವ್ರನ್ನ ಕೊಟ್ಟಿದ್ದ 2 ಅಲ್ಲಿ ನೋಡ್ರಿ, ಕ್ಯೂ ನೋಡ್ರಿ. ಏನ್ ಎರಡ ನಾವು ಒಬ್ಬೊಬ್ರಿಗೆ ತಗೋಬೇಕು ಅಂದ್ರೆ ಕ್ಯೂ ನಿಂತ್ಕೋಬೇಕು, ಹೋಗಿ ನಿಂತ್ಕೊಳ್ಳೋಣ. ನೋಡಿ ನಮ್ ಮಿನಿ ಅಣ್ಣ ನಾಚ್ಕೊಂಡು ಹೋಯ್ತವ್ರೆ. ಅಣ್ಣ ರಾಗಿ ಮುದ್ದೆ ಹೆಂಗೈತಣ್ಣ? ರಾಗಿ ಮುದ್ದೆ ಮಸ್ತ್ ಆಗಿದೆ ಸರ್, ಚೆನ್ನಾಗೈತೆ. ಎಷ್ಟು ಸರ್? 70 ರೂಪಾಯಿ. ವರ್ತ್ ಅನ್ನಿಸ್ತಾ? ಜಾಸ್ತಿ ಆಯ್ತಾ? ನಮ್ಮಂತವ್ರಿಗೆ ಸ್ವಲ್ಪ ಜಾಸ್ತಿ. ನಾನು ಹೇಳಿದೆ ನೀವೇ 2 ಸಾಕು ಅಂತ ತಿನ್ನೋದು ಅಂತ ಹೇಳಿಲ್ಲ, ಅದಕ್ಕೆ ನಿಮ್ಗೆ ಪಲಾವ್ ಸಕ್ಕತ್ತಾಗೈತೆ. 60 ರೂಪಾಯಿ. ಚೆನ್ನಾಗೈತೆ. ಅವರೇ ಬೇಳೆ ಪಲಾವ್ ತಿಂತಾ ಇದೀವಿ. ಮುದ್ದೆ ಇದೆ. ಏನ್ ಮಿಸ್ಟೇಕ್ ಅಂದ್ರೆ ಕೌಂಟರ್ ಸರಿ ಇಲ್ಲ, ಸಿಸ್ಟಮೆಟಿಕ್ ಸರಿ ಇಲ್ಲ, ಮತ್ತೆ ಪಲಾವ್ಗೆ ಸೊಸೈಟಿ ಅಕ್ಕಿ ಹಾಕ್ಬಿಟ್ಟಾರೆ. ಸೆಟ್ ಮೈನಸ್ ಪಾಯಿಂಟ್ ನೋಡಿದ್ರಲ್ಲ ಮೈನಸ್ ಪಾಯಿಂಟ್ ಅಷ್ಟೇ. 60 ರೂಪಾಯಿ 60 ರೂಪಾಯಿ ವರ್ತಿದೆ. ಬನ್ನಿ ತಿನ್ನಿ. ಹೆಂಗಿತ್ತು ಫುಡ್ ಸ್ಟ್ರೀಟ್? ಇದು ಅವರೇ ಬೆಳೆದು ಹೊಂದಿದ್ದಕ್ಕೂ ಸಾಕಾಯಿತು, ಚೆನ್ನಾಗಿದೆ. ತಿಂದ್ವಿ. ಅವರೇ ಬೆಳೆ ಪಲಾವು, ಆಮೇಲೆ ಬಜ್ಜಿ, ಮೋಮೋಸು, ಪಾಪಡು ಎಲ್ಲ ತಿಂದು ಎಲ್ಲ ವರ್ತಿತ್ತು ಅನ್ನಿಸ್ತಾ? ಯಾವ್ದು ಜಾಸ್ತಿ ಅನ್ನಿಸ್ತು? ಬಜ್ಜಿ ಒಂಚೂರು ಜಾಸ್ತಿ ಆಯಿತು. 100 ಬಜ್ಜಿ 100 ರೂಪಾಯಿ. 5 ಬಜ್ಜಿಗೆ 100 ರೂಪಾಯಿ ಇಸ್ಕೊಂಡಿದ್ದಾರೆ. ತುಂಬ ಕಾಸ್ಟ್ಲಿ ಆಯಿತು. ಮೋಮೋಸೇ ಪರವಾಗಿಲ್ಲ, 70 ರೂಪಾಯಿಗೆ 7 ಪೀಸ್ ಕೊಟ್ಟಿದ್ದಾರೆ. ಪರವಾಗಿರಲಿಲ್ಲ. ಈಗ ಬಡವರಿಗೆ ತುಂಬ ಇದು ಕಾಸ್ಟ್ಲಿ ಆಯ್ತು. ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಇದು ಸ್ವೀಟು. ಒಂಚೂರು ಹೈ ಲೆವೆಲ್ ಇರೋರಿಗೆ ಇದು ದುಡ್ಡು ಇರೋರಿಗೆ ಅಷ್ಟೇ. ಹೌದು. ಇಷ್ಟ ಆಗಿತ್ತು ಈ ವಿಡಿಯೋದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.